ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಕಾಶಿಯಿಂದ ಹೊರಟಿದ್ದು ಕುಂಭಮೇಳ ನಡೆದಿದ್ದ ಜಾಗಕ್ಕೆ, ಪ್ರಯಾಗ್ರಾಜ್ಗೆ. ಸೊ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ ಈ ಥರ ಇದೆ. ಒಂದೇ ಬಾರ ಟ್ರೈನಿಂದ ಕಾಶಿಯಿಂದ ಬಂದ್ವಿ. ಸೊ ಪ್ರಯಾಗ್ರಾಜಲ್ಲಿ ಒಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗಿ ಬಡ ಆಂಜನೇಯ ಅಂತ ಒಂದಿದೆ, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದರೆ ನಾವು ಹೋಗಿದ್ದ ದಿನವೇ ಹನುಮ ಜಯಂತಿ ಇತ್ತು. ಸೊ ಫುಲ್ ಅಂದರೆ ಫುಲ್ಲು ರಶ್ ಇತ್ತು, ಒಳಗಡೆ ಹೋಗೋಕ್ಕೆ ಆಗಲಿಲ್ಲ. ಸೊ ಅಲ್ಲಿಂದ ನೋಡ್ಕೊಂಡು ದಾರಿಲಿ ಬರುವಾಗ ಇನ್ನೊಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಕುಂಭಮೇಳ ನಡೆದಿದ್ದು ನದಿ ಯಾವುದಿದೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ಥರ ಇದೆ ದೇವಸ್ಥಾನ. ಅದು ಪ್ರಯಾಗ್ರಾಜಲ್ಲಿ ಕುಂಭಮೇಳದ ಹೋಗೋ ದಾರಿಯಲ್ಲಿ ಇದೆ ಈ ದೇವಸ್ಥಾನ, ಈಶ್ವರನ ದೇವಸ್ಥಾನ. ಇಲ್ಲಿ ನಮ್ಮ ಕಡೆ ಥರ ಹಣ್ಣು ಕಾಯಿ ಆ ಥರ ಮಾಡಲ್ಲ. ಚೆಂಡು ಹೂವು ಮತ್ತು ಸ್ವಲ್ಪ ಹಾಲು, ಅದಕ್ಕೆ ತುಪ್ಪ ಎಲ್ಲ ಹಾಕಿರ್ತಾರೆ. ನೋಡಿ, ಈ ನದಿ ಈ ಥರ ಇದೆ. ಅಲ್ಲಿಂದ ಇಲ್ಲಿವರೆಗೂ ಸಿಕ್ಕಾಬಟ್ಟೆ ದೊಡ್ಡದಲ್ಲ, ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನು ನೋಡ್ಕೊಂಡು ಅಲ್ಲಿಂದ ನಾವು ಕುಂಭಮೇಳ ನಡೆದಿದ್ದ ಜಾಗಕ್ಕೆ ಹೋಗೋಣ ಅಂತ ಹೊರಟ್ವಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಯೂಟ್ಯೂಬ್ ಚಾನಲ್. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಇನ್ನೂ ಯಾರೆಲ್ಲ ಬುಕ್ ಮಾಡ್ಕೊಂಡಿಲ್ಲ, ಬುಕ್ ಮಾಡ್ಕೊಳ್ಳಿ. ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ನೋಡಿ, ಇಲ್ಲೆಲ್ಲ ವೆಹಿಕಲ್ಸು ನಿಂತು ಇನ್ನೂ ಅದನ್ನು ಕ್ಲೀನ್ ಮಾಡೋಕ್ಕೂ ಸಹ ಆಗಿಲ್ಲ, ಅಷ್ಟು ಇದಾಗೋಗ್ಬಿಟ್ಟಿತ್ತು, ಗಲೀಜಾಗಿತ್ತು. 3.5 ಕಿಲೋಮೀಟ್ರ್ 4 ಕಿಲೋಮೀಟ್ರು ದೂರದಲ್ಲಿ ನಿಲ್ಲಿಸಿ ಬರಬೇಕಿತ್ತಂತೆ. ಇವಾಗಲೂ ತುಂಬ ಜನ ಇದ್ದರು, ಬಟ್ ಅಷ್ಟೊಂದು ರಶ್ ಇರಲಿಲ್ಲ. ಸೊ ನಾವು ಬೋಟಲ್ಲಿ ಹೋಗೋಣ ಅಂತ ಹೊರಟ್ವಿ. ಬೋಟ್ ರೆಡಿ ಇತ್ತು, ಸೊ ಅದರಲ್ಲಿ ಹೋದ್ವಿ. ನನಗೆ ಏನು ಅಂದ್ಕೊಂಡಿದ್ದೆ, ಫುಲ್ಲು ಸೈಡಲ್ಲೇ ಇರುತ್ತೆ, ಅಲ್ಲಿಂದ ಹಾಗೇ ಜಂಪ್ ನೀರಲ್ಲಿ ಮುಳುಗಿ ಬರೋದು ಅಂತ. ಬಟ್ ಇವರು ಮಧ್ಯೆ ಕರ್ಕೊಂಡೋಗಿ ಜಂಪ್ ಮಾಡಿ ಅಂದ ತಕ್ಷಣ ನನಗೆ ಭಯನೇ ಆಗೋಯಿತು. ನನ್ನ ಮಗ ಅಂತೂ ಫುಲ್ ಭಯಪಟ್ಟ. ನೋಡಿ, ಅಲ್ಲಿ ಇದೆಯಲ್ಲ, ಅದರಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಕುಂಭಮೇಳ ನಡೆಯೋ ಟೈಮಲ್ಲಿ ಆ ಥರದ್ದು ಅಲ್ಲಿ ಕೊಡ್ತಿದ್ರಂತೆ. ಅಲ್ಲಿ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡೋದು. ಮತ್ತು ಬೋಟಿಂಗ್ ಹೌಸ್ ಅಂತಲೇ ಇದೆ. ಬೋಟಿಂಗ್ ಹೌಸ್ ಅಂದರೆ ಅದರಲ್ಲೇ ಮನೆ, ಅದಕ್ಕೆ ಇಷ್ಟು ಅಂತ ಪೇ ಮಾಡಿ ಅದರಲ್ಲೇ ಒಂದು ದಿನ ಇರೋದು, ಆ ಥರ ಇತ್ತು. ನಾವು ಅದರಲ್ಲೇನು ಉಳ್ಕೊಳ್ಳಿಲ್ಲ. ಸೊ ಈ ಥರ ನೀರು ಮಧ್ಯದಲ್ಲಿ ಹೋಗ್ತಾಯಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ಈ ಹತ್ರದಿಂದ ನೋಡಿದಾಗ ಒಂದು ನದಿ ಒಂದು ಕಲರ್, ಒಂದು ನದಿ ಒಂದು ಕಲರ್, ಅದು ಗೊತ್ತಾಗಲ್ಲ. ಮೇಲೆಯಿಂದ ನೋಡಿದರೆ ಡ್ರೋನಲ್ಲಿ ಆ ಥರ ಗೊತ್ತಾಗುತ್ತೆ ಯಾವ್ಯಾವ ಕಲರ್ ಅಂದರೆ. ತೀರಾ ಅಬ್ಸರ್ವ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ, ಕೆಳಗಡೆಯಿಂದ ನೋಡಿದಾಗ. ಸರಿ ಅಂಥೇಳಿ ಹೊರಟ್ವಿ. ಈ ಥರ ಎಲ್ಲ ಕಾಣುತ್ತೆ. ನೀರನ್ನ ಕ್ಲೀನ್ ಮಾಡೋಕ್ಕೆ ಅಂತಲೇ ಒಂದು ಮಿಷಿನ್ ಇದೆ, ತೆಂಗಿನಕಾಯಿ ಹಾಕಿರೋದು, ಹೂವು ಹಾಕಿರೋದು, ಅದೆಲ್ಲದನ್ನು ಕ್ಲೀನ್ ಮಾಡೋಕ್ಕೆ ಅಂತಲೇ ಒಂದು ಮಿಷಿನ್ ಇದೆ. ಸೊ ಅದು ಎಲ್ಲದನ್ನು ಕ್ಲೀನ್ ಮಾಡ್ತಾನೇ ಇರ್ತಾರೆ ಅವರು. ನೋಡಿ, ಎಷ್ಟೊಂದು ಬೋಟ್ಗಳು, ಎಷ್ಟೊಂದು ಜನ ಎಲ್ಲ ಬಂದಿದ್ದಾರೆ. ಯಾರಿಗೆ ನೀರಲ್ಲಿ ಮುಳುಗೋಕ್ಕಾಗಲ್ಲ ಅವ್ರನ್ನ ಸೈಡಲ್ಲೇ ಕೂರಿಸ್ಬಿಟ್ಟು ಅವ್ರ ಫ್ಯಾಮಿಲಿಯವರು ನೀರು ತಂದು ತಲೆ ಮೇಲಿಂದ ಹಾಕ್ತಿದ್ರು. ಎಲ್ಲ ಏನೂ ತಲೆನೇ ಕೆಡಿಸ್ಕೊತಿರ್ಲಿಲ್ಲ. ಅವರಾಯಿತು, ಅವ್ರ ಪಾಡಾಯಿತು ಅಂತ ಅಲ್ಲೇ ಎಲ್ಲ ಇದು ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತಾಯಿದ್ರು. ನನಗೆ ನನ್ನ ಮಗನಿಗೆ ಸ್ವಲ್ಪ ಭಯ ಆಯಿತು, ನೀರೊಳಗಡೆ ಹೆಂಗಪ್ಪ ಇಳಿಯೋದು ಅಂತೇಳಿ. ಸರಿ ಆದರೂ ಪರವಾಗಿಲ್ಲ, ಇದಕ್ಕೆ ಅಂತಲೇ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ. ತುಂಬ ಅಂದರೆ ತುಂಬ ಬೋಟ್ಗಳು ಬಂದಿತ್ತು, ನಿಲ್ಸೋಕ್ಕೆ ಜಾಗ ಇರಲಿಲ್ಲ. ಮತ್ತು ಜನನೂ ಅಷ್ಟೇ, ಈಗಲೇ ಇಷ್ಟು ಜನ ಇದ್ರಲ್ಲ, ಇನ್ನು ಕುಂಭಮೇಳ ನಡೆಯೋ ಟೈಮಲ್ಲಿ ಬಂದಿದ್ದರೆ ನಮಗೆ ಎಷ್ಟು ರಶ್ ಇರ್ತಿತ್ತು ಅಂತ ಯೋಚನೆ ಮಾಡ್ತಿದ್ವಿ. ಸರಿ ಅಂತ ನೀರಲ್ಲಿ ಮುಳುಗಿ ಬಂದಿದ್ದಾಯಿತು. ಮುಳುಗಿದ ತಕ್ಷಣ ನಮಗೆ ಅಷ್ಟು ಬಿಸಿಲಿದ್ದಕ್ಕೆ ಚಳಿನೇ ಆಯ್ತಿಲ್ಲ, ಫುಲ್ಲು ಸೆಕೆ. ಆಗಲೇ ಬಟ್ಟೆ ಎಲ್ಲ ಡ್ರೈ ಆಗ್ತಾಯಿತ್ತು. ನನ್ನ ಮಗ ಆ ಬೋಟಿಂದ ಈ ಬೋಟ್, ಈ ಬೋಟಿಂದ ಆ ಬೋಟ್ ಅಂತ ನೆಗ್ದಾಡ್ತಿದ್ದ. ಸರಿ ಅಂತ ಅಲ್ಲಿ ಮನೆಗಳು ಕೊಟ್ಟಿರ್ತಾರೆ, ಅಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನೆಕ್ಸ್ಟು ಹೊರಟ್ವಿ. ಇಲ್ಲಿ ಕಾಣ್ತಿರೋ ಹೌಸ್ಗಳೇನಿತ್ತು ಅದು ಕುಂಭಮೇಳ ನಡೆಯೋ ಟೈಮಲ್ಲಿ ಫಾರಿನರ್ಸ್ಗಳಿಗೆ ಅಂತ ಮಾಡಿದ್ದಂತೆ ಅವರು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.